50 ಅಂಕಗಳಿಗಿರುತ್ತೆ, 50 ಮಾರ್ಕ್ಸ್ಗಳಿಗಿರುತ್ತೆ, ಒಟ್ಟು 100 ಅಂಕಗಳು. ಇದನ್ನ ಸಾಲ್ವ್ ಮಾಡೋಣ. ನಾವು ಜೂನಿಯರ್ ಅಸಿಸ್ಟೆಂಟ್ ಸಾಲ್ವ್ ಮಾಡಿದೀವಿ ಆಲ್ರೆಡಿ. ನಮ್ಮ ಒಂದು ಪ್ಲೇ ಲಿಸ್ಟ್ ಏನಿದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಕೋಆಪರೇಟಿವ್ ಸಂಬಂಧಪಟ್ಟಂತೆ ಏನ್ ಪ್ಲೇ ಲಿಸ್ಟ್ ಮಾಡಿದೀವಿ DCC ಮತ್ತೆ KMF ಬ್ಯಾಂಕ್ಸ್ಗೋಸ್ಕರ, ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಪುನೀತ್ ಫೋರಂ ಅಂತ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ನಮ್ಮ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ. ಈ ರೀತಿ ಸಿಂಬಲ್ ಇರತಕ್ಕಂಥ ಸಿಗ್ತಾರೆ, ನೀವು ಸರ್ಚ್ ಮಾಡಿದ್ರು ಕೂಡ. ಬನ್ನಿ ಹಾಗಾದ್ರೆ ತಡ ಮಾಡೋದ್ ಬೇಡ, ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ನ ಬೇಗ ಬೇಗ ಸಾಲ್ವ್ ಮಾಡ್ತಾ ಹೋಗೋಣ. ಫೈನ್, ಎಸ್. ಸೊ ಬನ್ನಿ PDF ತಗೋಣ. ಹಾಗಾದ್ರೆ ಇಲ್ಲಿ ನೋಡಿ, ಇದು ಸ್ನೇಹಿತರೆ ನಾನು ತಗೊಂಡಿರೋದು ಸೀರೀಸ್ A ಸೀರೀಸ್ ಅಟೆಂಡರ್. ಓಕೆ, ಅಟೆಂಡರ್ ಎಕ್ಸಾಮ್ದು ತಗೊಂಡಿರ್ತಕ್ಕಂಥದ್ದು. ಅಟೆಂಡರ್ ಎಕ್ಸಾಮ್ದು A ಸೀರೀಸ್ ತಗೊಂಡಿದ್ದೀನಿ. 50 ಅಂಕ ನಿಮಗೆ ಕನ್ನಡ ಇರುತ್ತೆ, 50 ಅಂಕ ಸಾಮಾನ್ಯ ಜ್ಞಾನ ಇರುತ್ತೆ, ಒಟ್ಟು 100 ಅಂಕಗಳು. ಇದನ್ನ ಒಂದೇ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಕಂಪ್ಲೀಟ್ ಸಾಲ್ವ್ ಮಾಡೋಣ. ಬನ್ನಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ. ಜೊತೆಗೆ ನಿಮಗೆ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಇದ್ರು ಕೂಡ ಕೊಡ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಕನ್ನಡ, ಜನರಲ್ ಕನ್ನಡ ಇದೆ. ಕನ್ನಡನ 50 ಕ್ವಶನ್ ಫಸ್ಟ್ ಸಾಲ್ವ್ ಮಾಡೋಣ. ಕನ್ನಡದಲ್ಲಿ ಬಂದಾಗ ಮೊದಲು ಮತ್ತು ಎರಡನೇ ಪ್ರಶ್ನೆಗಳಲ್ಲಿರುವ ಹ್ರಸ್ವಸ್ವರ ನೋಡಿ. ಹ್ರಸ್ವಸ್ವರ, ದೀರ್ಘ ಸ್ವರ ಅಂತ ನಮಗೆ ಕಾಗುಣಿತದಲ್ಲಿ ಬರುತ್ತೆ. ಹ್ರಸ್ವಸ್ವರ ಅಂದ್ರೇನು? ಅ, ಇ, ಉ, ಎ, ಓ, ಇದು ಹ್ರಸ್ವಸ್ವರ. ದೀರ್ಘ ಸ್ವರ ಅಂದ್ರೆ ದೀರ್ಘ, ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಆ, ಈ. ನಮ್ಗೆ ಹ್ರಸ್ವಸ್ವರ ಕೇಳಿದ್ದಾನೆ. ಈ ಆಪ್ಷನ್ ನಲ್ಲಿ C ಇಸ್ ದ ರೈಟ್ ಆನ್ಸರ್. ಈ ಆಪ್ಷನ್ ನಲ್ಲಿ ಎರಡನೇದ್ರಲ್ಲಿ A ಇಸ್ ದ ರೈಟ್ ಆನ್ಸರ್. ಸೊ ಹ್ರಸ್ವಸ್ವರ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಸಜಾತಿಯ ದ್ವಿತ್ವ ಪದಕ್ಕೆ ಉದಾಹರಣೆ. ಸಜಾತಿಯ ನಾವು ಗುಣಿತಾಕ್ಷರಗಳು ನೋಡಿದೀವಲ್ಲ, ಇದು ಸಜಾತಿಯ ವಿಜಾತಿಯ ಅಂತ ನಾವು ಗ್ರಾಮರ್ ಅಲ್ಲಿ ಓದಿವಿ. ಗ್ರಾಮರ್ದು ಲಿಂಕ್ ಕೊಟ್ಟಿರ್ತೀನಿ, ನೋಡಿಲ್ಲ ದಯವಿಟ್ಟು ನೋಡಿ. ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ, ಕಮೆಂಟ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ. ಓಕೆ, ಇಲ್ಲಿ ಸಜಾತಿಯ ಅಂದ ತಕ್ಷಣ ಇಲ್ಲಿ ನೋಡಿ ಅಕ್ಕ ಇದೆ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಕಾಗೆ ಕಾವತ್ತಿದೆ, ಕಾಗೆ ಕಾವತ್ ಇದೆರಡು ಒಂದೇ. ಸೊ ಇಲ್ಲಿ ಕಾಗೆ ರಾವತ್ತಿದೆ. ಕಾ ಮತ್ತೆ ರಾ ಬಂತು, ಇಲ್ಲಿ ಕ ಪ್ಲಸ್ ರ ಬಂತು. ಸೊ ಹಾಗಾಗಿ ಇದು ಸಜಾತಿ ಅಲ್ಲ, ವಿಜಾತಿ. ಇದು ಅಷ್ಟೇ, ಒಂದೇ ಇಲ್ಲ, ಇದೆರಡು ಒಂದೇ ಇರಬೇಕು. ಕ ಪ್ಲಸ್ ಕ ಬಂದಿದೆ. ಓಕೆ, ಸೊ ಹಾಗಾಗಿ A ಇಸ್ ರೈಟ್ ಆನ್ಸರ್. ಅಲ್ಮಿಡಿ ಶಾಸನದಲ್ಲಿ ಸಿಕ್ಕ ಜಿಲ್ಲೆ ಯಾವುದು? ಹಾಸನ ಜಿಲ್ಲೆ, ಇದು ಗೊತ್ತಿರತಕ್ಕಂಥದ್ದು. ಕಾವ್ಯ ಪದದ ತದ್ಭವ ರೂಪ ಯಾವುದು? ಕಾವ್ಯ ಯಾವುದು ಸರ್? ಕಬ್ಬ. ಮುಖ ಪದದ ತದ್ಭವ ರೂಪ ಏನು? ಮೊಗ. ಮೊಗ ಎಲ್ಲಿದೆ? ಆಪ್ಷನ್ ಡಿ. ಆಕಾಶ ಪದದ ತದ್ಭವ ಪದ ಯಾವುದು? ಹೇಳಿ ಫಟಾಫಟ ಅಂತೇಳಿ. ಆಗಸ. ನೆಕ್ಸ್ಟ್ ಬನ್ನಿ, ಫಟಾಫಟ್ ಅಂತ ಮುಗಿಸೋಣ. 8 ಮತ್ತು 9ನೇ ಪ್ರಶ್ನೆಗಳಿರುವ ಮಹಾಪ್ರಾಣಾಕ್ಷರ. ಓಕೆ, ಮಹಾಪ್ರಾಣಾಕ್ಷರ. ಮಹಾಪ್ರಾಣ ಅಂತಂದ್ರೆ ಸ್ನೇಹಿತರೆ ನಿಮಗೆ ಈಗ ನಮ್ಗೆ ಸ್ವರಗಳು ಮತ್ತೆ ವ್ಯಂಜನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಈಗ ಕಕ್ಕ ಗಗ್ಗ ಜ್ಞಾ ಬರುತ್ತೆ, ಖ ಅಂತ ಬರುತ್ತೆ, ಠ ಅಂತ ಬರುತ್ತೆ, ಅದು ಮಹಾಪ್ರಾಣ. ಅಲ್ಪ ಪ್ರಾಣ ಅಂದ್ರೆ ಠ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ ತತ್ತದದ್ದನ ತ ದ ಪ ಬ ಇದೆಯಲ್ಲ, ಇವುಗಳೆಲ್ಲ ಏನಿದೆ, ಇದು ಅಲ್ಪ ಪ್ರಾಣ. ಮಹಾಪ್ರಾಣ ಅಂದ್ರೆ ತತ್ ಥ ಅಂತ ಬರುತ್ತೆ. ಈಗ ಟ ಇದ್ರೆ ಠ ಅಂತ ಬರುತ್ತೆ. ಈ ಥ ಮತ್ತೆ ಠ ಇದೆಯಲ್ಲ, ಮತ್ತೆ ಇಲ್ಲಿ ಭಾ ಕೆಳಗಡೆ ಇದು ಬರುತ್ತೆ. ಸೊ ಇದನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ. ಭಾ. ಇಲ್ಲಿ ಈ ಆಪ್ಷನ್ ಅಲ್ಲಿ ಮಹಾಪ್ರಾಣ ಯಾವುದು? ಠ. ಈ ಆಪ್ಷನ್ ಅಲ್ಲಿ ಮಹಾಪ್ರಾಣ ಯಾವುದು? ಭಾ. ಓಕೆ, ಸಿಂಪಲ್. ಪುತ್ರ ಪದದ ಸಮಾನಾರ್ಥಕ ಪದ ಏನ ಸರ್? ಸುತ ಅಂತ ಕರಿತೀವಿ ಪುತ್ರ ಅಲ್ಲಿ. ಭೂಮಿ ಪದದ ಸಮಾನಾರ್ಥಕ ಪದ, ಭೂಮಿ ಅಂದ್ರೇನು? ಧರೆ. ಗಿರಿ ಪದದ ಗಿರಿ ಅಂದ್ರೇನು? ಬೆಟ್ಟ. ಓಕೆ, ಸುವರ್ಣ ಪದದ ಸಮಾನಾರ್ಥಕ ಪದ, ಸುವರ್ಣ ಅಂದ್ರೆ ಚಿನ್ನ. ತಾವರೆ ಅಂದ್ರೆ ಕಮಲ. ಎಲ್ಲಿದೆ ಸರ್ ಕಮಲ? ಆಪ್ಷನ್ ಡಿ. ಭಗೀರಥ ಪ್ರಯತ್ನ ಅಂದ್ರೆ, ಭಗೀರಥ ಅಂದ್ರೆ ಬಿಡದೆ ಪ್ರಯತ್ನ ಮಾಡ್ತಾರೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆ ನೋಡಿ, ಆಪ್ಷನ್ ಎ. ಎಲ್ಲ ಈಸಿ ಇದೆ ಸ್ನೇಹಿತರೆ, ಬೇಗ ಮುಗಿಸೋಣ. KV ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು. ತುಂಬಾ ಈಸಿ ಇದೆ, ಅಟೆಂಡರ್ ಅಲ್ವಾ? ಸೊ ಅಟೆಂಡರ್ ಅದಕ್ಕೆ ತುಂಬಾ ಈಸಿ ಇದೆ. ನಮ್ಗೆ JA ಈಸಿ ಇತ್ತು, ಅಟೆಂಡರ್ ಇನ್ನೂ ಈಸಿ ಇದೆ. ಔಟ್ ಆಫ್ 100ಗೆ ನೀವು 90 ಎಬೋ ತೆಗೆದು ಬಿಡ್ಬೋದು ಕ್ವಶನ್. 90, 95, 100 ತೆಗೆದ್ರು ತಪ್ಪಿಲ್ಲ. ಇದರಲ್ಲಿ ತುಂಬಾ ಜನ ತೆಗಿತಾರೆ ಇದರಲ್ಲಿ. ಬಸವಣ್ಣವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಗುಹೇಶ್ವರ ಯಾರು? ಗುಹೇಶ್ವರ ಇದು ತಿಳ್ಕೊಬೇಕು. ಗುಹೇಶ್ವರ ಅಲ್ಲಮ್ಮ ಪ್ರಭು. ರಾಮನಾಥ ಯಾರು? ದೇವರ ದಾಸಿಮಯ್ಯ.
ದಾಸಿಮಯ್ಯ. ಚನ್ನಮಲ್ಲಿಕಾರ್ಜುನ ಯಾರು? ಅಕ್ಕ ಮಹಾದೇವಿ. ಮಹಾದೇವಿ. ಓಕೆ. ನೆಕ್ಸ್ಟ್ ಹರಿಶ್ಚಂದ್ರ ಕಾವ್ಯದ ಕರ್ತೃರು ರಾಘವಾಂಕ. ನೋಡಿ ಎಷ್ಟು ಈಸಿ ಇದೆ. ಉಳ್ಳವರು ಶಿವಳಯ ಮಾಡುವರು ನಾನೇನು ಮಾಡಲಿಯಾ ಅಂತ ಹೇಳಿದ್ದು ಬಸವಣ್ಣ. 20-29 ವರೆಗೆ ಕಾಗುಣಿತ ದೋಷವಿಲ್ಲದ ಪದ ಹೇಳಬೇಕು. 20 29ನೇ ಕ್ವಶನ್ ವರೆಗೆ. ಓಕೆ. ಕೋಟಿ ಯಾವ್ದು ಸರ್ ಕಾಗುಣಿತ ದೋಷವಿಲ್ಲದ್ದು? ಕೋಟಿ. ಇದು ಕರೆಕ್ಟ್ ಆಗಿರೋದು ಹೇಳಬೇಕು. ಸಾವಿರ ಇದೆ ಮೊದಲನೇದೇ ಸರಿ ಇದೆ. ಸಂಖ್ಯೆ ಎಲ್ಲಿದೆ ಸರ್? ಸಂಖ್ಯೆ ಬಿ ಆಪ್ಷನ್ ಸರಿ. ನೆಕ್ಸ್ಟ್ ಬನ್ನಿ. ಗ್ರಾಹಕಕ್ಕೆ ಯಾವ್ದು ಸರಿ? ಮೊದಲನೇ ಆಪ್ಷನ್ ಸರಿ, ಗ್ರಾಹಕ. ಇದೆಲ್ಲ ತಪ್ಪಿದೆ. ಕಾಗುಣಿತ. ನಗದೀಕರಣ ಯಾವ್ದು ಸರಿ? ಆಪ್ಷನ್ ಬಿ ಸರಿ ಇದೆ, ನಗದೀಕರಣ. ಸಿಪಾಯಿ ನೋಡಿದ ತಕ್ಷಣ ಹೇಳ್ಬೋದು ಆಪ್ಷನ್ ಎ ಸರಿ ಇದೆ. ಗುಮಾಸ್ತ ಎಲ್ಲಿ ಸರ್? ಆಪ್ಷನ್ ಬಿ ಸರಿ ಇದೆ, ಗುಮಾಸ್ತ. ಉದ್ಯೋಗ ಯಾವ್ದು ಸರಿ ಇದೆ ಸರ್? ಆಪ್ಷನ್ ಎ ಸರಿ ಇದೆ, ಸಾರಿ. ವ್ಯವಹಾರ 28ನೇದು ಆಪ್ಷನ್ ಬಿ ಸರಿ ಇದೆ. ಸ್ವೀಕಾರ ಆಪ್ಷನ್ ಸ್ವೀಕಾರ ಆಪ್ಷನ್ ಸಿ ಸರಿ ಇದೆ. ಗುಂಪಿಗೆ ಸೇರದ ಪದ ತಿಳಿಸಿ. ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ, ಅನುಸ್ವಾರ ಸೇರಲ್ಲ. ಅನುಸ್ವಾರ ಅಂದ್ರೇನು? ಇದು ಕಾಗುಣಿತದಲ್ಲಿ ಬರೋದು. ಅಲ್ಪ ವಿರಾಮ, ಪೂರ್ಣ ವಿರಾಮ ನಾವು ಏನೋ ಗ್ರಾಮರ್ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಓಕೆ ಬರ್ತಕ್ಕಂಥದ್ದು. ಅನುಸ್ವಾರ ಅಂದ್ರೇನು? 1-0. ವಿಸರ್ಗ ಗೊತ್ತಿರ್ಬೇಕಾದ್ರೆ ಯೋಗವಾಹಗಳು. ವಿಸರ್ಗ ಅಂದ್ರೆ 2-0. ಇವೆರಡು ಏನಿದು? ಯೋಗವಾಹಕಗಳು. ಓಕೆ. ಕುಲವೆಂದು ಹೊಡೆದಾಡಿರಿ ಅಂತ ಹೇಳಿದ್ದು ಕನಕದಾಸರು. ನೆಕ್ಸ್ಟ್ ಬನ್ನಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರನೇ ಅಂತ ಕರಿತೀವಿ ಲಘು ಗುರಲಿ ಅಂತ ಕರಿತೀವಿ. ಲಘು 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋದನ್ನ ಗುರು ಅಂತ ಕರಿತೀವಿ. ನಿತ್ಯೋತ್ಸವ ಕವನದ ಕರ್ತೃ ಯಾರು? KS ನಿಸಾರ್ ಅಹಮದ್. ನೆಕ್ಸ್ಟ್ ಬನ್ನಿ. ಮೈಸೂರು ರಾಜ್ಯದ ಮೊದಲ ಹೆಸರು ಮೈಸೂರು. ಕರ್ನಾಟಕ ರಾಜ್ಯದ ಮೊದಲ ಹೆಸರು ಮೈಸೂರು ರಾಜ್ಯ. ಗೃಹ ಸಾಲ ಅಂದ್ರೇನು? ಮನೆ ಕಟ್ಟೆ ಕೊಡ್ತಕ್ಕಂಥ ಸಾಲ. ಎಲ್ಲಿದೆ ಸರ್? ಇಲ್ಲೇ ನನ್ನ ಆಪ್ಷನ್ ಬಿ ಅಲ್ವಾ. ಕಾಲು ಭಾಗ ಅಂದ್ರೇನು? 25%, ಪ್ರತಿಶತ 25. ಗಾಳಿ ಮಾತು ಅಂದ್ರೇನು? ಗಾಳಿಯಲ್ಲಿ ತೇಲಿ ಬಂದ ಮಾತು ಅಲ್ಲ, ಸುಳ್ಳು ಸುದ್ದಿ. ನೋಡಿ ಇಲ್ಲಿ ಒಳ ಅರ್ಥ ಹೇಳ್ಬೇಕು. ಗಾಳಿ ಮಾತು ಅಂದ್ರೆ ಏನೋ ಅಂದ್ರೆ ಸುಳ್ಳು ಸುದ್ದಿ ಹಬ್ಸ್ತಕ್ಕಂಥದ್ದು. ಓಕೆ. ಸಿ. ಹೊಟ್ಟೆ ಕಿಚ್ಚು ಅಂದ್ರೇನು? ಅಸೂಯೆ ಪಡ್ತಕ್ಕಂಥದ್ದು. ಎಲ್ಲಿದೆ ಸರ್ ಅಸೂಯೆ? ಇಲ್ಲೇ. ನೆಕ್ಸ್ಟ್ ಹಾಡಿ ಹೊಗಳು ಅಂದ್ರೇನು? ಸ್ತುತಿಸು, ಹಾಡುತ್ತಾ ಹೊಗಳು, ವಾದ ಪೂಜೆ ಮಾಡು, ನಿಂದಿಸು ಅಂತಿದೆ. ಹಾಡಿ ಹೊಗಳು ಅಂತಂದ್ರೆ ನಿನ್ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ? ಪ್ರೈಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಸ್ತುತಿಸ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ಹಾಡುತ್ತಾ ಹೊಗಳು ಅಂತ ನೀವು ಅದನ್ನ ಬಿಡಿಸಕ್ ಹೋಗ್ಬೇಡಿ, ಒಳ ಅರ್ಥ ಹೇಳ್ಬೇಕು ನಾವು. ಓಕೆ. ದ ರಾ ಬೇಂದ್ರ ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಕಾನ್ಫಿಡೆನ್ಶಿಯಲ್ ಅಂದ್ರೇನು ಸರ್? ಗೌಪ್ಯ. ಕಾನ್ಫಿಡೆನ್ಶಿಯಲ್. ದಿಸ್ ಫೈಲ್ ಇಸ್ ಕಾನ್ಫಿಡೆನ್ಶಿಯಲ್, ಕೀಪ್ ಇಟ್ ಕಾನ್ಫಿಡೆನ್ಶಿಯಲ್. ಗೌಪ್ಯವಾಗಿ ಇಟ್ಕೋ. ಕ್ಯಾಶ್ ಬುಕ್ ಅಂದ್ರೇನು? ಕ್ಯಾಶ್ ಬುಕ್ ಅಂದ್ರೆ ನಗದು ಪುಸ್ತಕ. ಕ್ಯಾಶ್ ಅಂದ್ರೆ ನಗದು, ಬುಕ್ ಅಂದ್ರೆ ಪುಸ್ತಕ. ನೋಟಿಸ್ ಅಲ್ಲ, ಇದು ಅಲ್ಲ, ಹಾಜರಾತಿ ಪುಸ್ತಕನೂ ಅಲ್ಲ. ಓಕೆ. ಗೆಸ್ಟ್ ಹೌಸ್ ಅಂದ್ರೆ ಅತಿಥಿ ಗೃಹ. ಗೆಸ್ಟ್ ಅಂದ್ರೆ ಅತಿಥಿ, ಹೌಸ್ ಅಂದ್ರೆ ಗೃಹ. ನೆಕ್ಸ್ಟ್ ನ್ಯಾಷನಲ್ ಹೈವೇ ಅಂದ್ರೆ ಏನು? ನೋಡಿ ಎಷ್ಟು ಬೇಗ ಮುಗಿಸ್ತಾ ಇದೆ, ಈಸಿ ಇದೆ. ಅದಕ್ಕೆ ನನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಜಾಸ್ತಿ ಸ್ನೇಹಿತರೆ. ಇಷ್ಟು ಈಸಿ ಇದೆ, ನೀವು ನೋಡಿದ ತಕ್ಷಣ ಹೇಳ್ಬೋದು. ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋಂಥದ್ದೇನಿಲ್ಲ. ನ್ಯಾಷನಲ್ ಹೈವೇ ಇಂಗ್ಲಿಷ್ ನ ಕನ್ನಡದಲ್ಲಿ ಕೂಡ ಕೇಳಿರೋದವನು ರಾಷ್ಟ್ರೀಯ ಹೆದ್ದಾರಿ ಅಂತೀವಿ, ಸಿಂಪಲ್. ನೋಡಿದ್ರ ಆಲ್ಮೋಸ್ಟ್ ಎಲ್ಲ ಈಸಿ ಇದೆ. ಇದು 45-48 ಬಿಟ್ಟ ಸ್ಥಳ ತುಂಬಬೇಕು. ಉಪಾಯ ಬಲ್ಲವನಿಗೆ ಏನಿಲ್ಲ, ಅಪಾಯವಿಲ್ಲ, ರೋಗವಿಲ್ಲ, ಭಯವಿಲ್ಲ, ಜಗಳವಿಲ್ಲ. ನೋಡಿ ಇದನ್ನ ಒಂಥರ ನಮಗೆ ಪ್ಯಾರಲ್ ಆಗಿ ಕೊಟ್ಟಿರೋದು. ಈಗ ಮಾತು ಬಲ್ಲವನಿಗೆ ರೋಗವಿಲ್ಲ ಅಲ್ವಾ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದ್ರ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ರೈಟ್ ಆಗುತ್ತೆ. ಜಗಳವಿಲ್ಲ ಹಾಕ್ಬಿಟ್ಬಿಟ್ಟಿರ, ಆಮೇಲೆ ರೋಗವಿಲ್ಲ ಹಾಕ್ಬಿಟ್ಬಿಟ್ಟಿರ. ಓಕೆ. ರೋಗ ಯಾವಾಗಿರಲ್ಲ? ಊಟ ಬಲ್ಲವನಿಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ತುಂಬಿದ ಕೂಡ ತುಳುಕುವುದಿಲ್ಲ. ಅದ್ರ ಫುಲ್ ಕಂಪ್ಲೀಟ್ ಮಾಡ್ಬೇಕು. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ. ಎಲ್ಲಿದೆ ಮಾಣಿಕ್ಯ? ಆಪ್ಷನ್ ಬಿ ಅಲ್ವಾ. ಮಂಗನ ಇದೆಲ್ಲ ಗಾದೆಗಳನ್ನ ಪೂರ್ಣ ಅವನಿಗೆ ಕೊಟ್ಟಿಲ್ಲ, ಜಸ್ಟ್ ಬಿಟ್ಟ ಸ್ಥಳ ಅಂತ ಕೊಟ್ಟಿಲ್ಲ. ಅದು ಗಾದೆನಾರ ಆಗಿರ್ಬೋದು, ಅದು ಒಗಟನಾರ ಆಗಿರ್ಬೋದು, ಏನಾರು ಆಗಿರ್ಬೋದು, ಅಥವಾ ಪದಗಳ ಅರ್ಥನಾರ ಆಗಿರ್ಬೋದು. ಜಸ್ಟ್ ಅವನು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿದ್ದಾನೆ. ರವಿ ಕಾಣದನ್ನ ಕವಿ ಕಾಣ್ತಾನೆ. ಎಲ್ಲಿದ್ದಾನೆ ಕವಿ? ಇಲ್ಲಿದ್ದಾನೆ, ಡೀಲಿ. ಓಕೆ. 49ರಿಂದ 50ನೇ ಪ್ರಶ್ನೆಗಳು. ಇಲ್ಲಿರುವ ದೀರ್ಘ ಸ್ವರ ಗುರುತಿಸಿ. ದೀರ್ಘ ಸ್ವರ ನೋಡಿ, ಹೃಷ್ಟ ಸ್ವರ ಸ್ಟಾರ್ಟಿಂಗ್ ಕೊಟ್ಟಿದ್ದ 1 ಮತ್ತು 2ನೇ ಕ್ವಶನ್. ಈ ಕ್ವಶನ್ ಕನ್ನಡ ಲಾಸ್ಟ್ 2 ಕ್ವಶನ್ ನ ದೀರ್ಘ ಸ್ವರ ಕೊಟ್ಟಿದ್ದ. ದೀರ್ಘ ಅಂದ್ರೇನು? ಆ, ಈ, ಊ ಅಲ್ವಾ. ಇಲ್ಲಿ ಯಾವ್ದು ಸರ್ ದೀರ್ಘ ಸ್ವರ? ಊ, ಎ ಇಸ್ ದ ರೈಟ್ ಆನ್ಸರ್. 50ನೇದ್ರಲ್ಲಿ ಓ ಇಸ್ ದ ರೈಟ್ ಆನ್ಸರ್. ದೀರ್ಘ ಸ್ವರ ಇದೆಲ್ಲ ಅಷ್ಟ ಸ್ವರಗಳು. ಅಷ್ಟ ಸ್ವರ ಅಂದ್ರೂ
ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋದು, ದೀರ್ಘ ಸ್ವರನ ಎರಡು ಮಾತ್ರ ಕಾಲದಲ್ಲಿ, ಅಂದ್ರೆ ಎರಡು ಉಸಿರು ತಗೋತೀವಿ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ 51ರಿಂದ 100 ಕ್ವಶನ್. ಇದ್ಯಾವುದು ಸರ್? ಜಿಕೆ ಅಷ್ಟೇ ಫುಲ್ ಈಸಿ ಕೊಟ್ಟಿದ್ದಾನೆ. ಇದು ಕೂಡ ಬನ್ನಿ ನೋಡೋಣ. ಡ್ಯಾಶ್ ಅನ್ನು ಕಾಡಿನ ರಾಜ ಅಂತ ಕರಿತೀವಿ. ಯಾರನ್ನ ಸರ್? ಸಿಂಹ ಅಲ್ವಾ ಕಾಡಿನ ರಾಜ. ಭಾರತದಲ್ಲಿ ಯಾವ ಹಬ್ಬಗಳನ್ನ ಬಣ್ಣಗಳ ಹಬ್ಬ? ಹೋಳಿ ಹಬ್ಬ. ಅದು ಬಣ್ಣಗಳ ಹಬ್ಬ ಅಂದ್ರೆ ಹೋಳಿ. ಆಗ್ರಾದಲ್ಲಿರುವ ತಾಜ್ ಮಹಲ್ ಅನ್ನೋ ಮೊಘಲ್ ಚಕ್ರವರ್ತಿ ಡ್ಯಾಶ್ ನಿರ್ಮಿಸ್ತಾನೆ? ಶಹಜಹಾನ್. ನೋಡಿ ಎಷ್ಟು ಈಸಿ ಇದೆ. ಓಕೆ, 1 2 3 6 12 ಡ್ಯಾಶ್ ಈ ಶ್ರೇಣಿಯ ಮುಂದೆ ಬರುವ ಸಂಖ್ಯೆ. ಓಕೆ, ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? ಇಲ್ಲಿ ನೋಡಿದ್ರೆ ನಿಮಗೆ ಪ್ಲಸ್ ಮೈನಸ್ ಆಗ್ತಾ ಇದೆ, ಯಾಕಂದ್ರೆ ಜಾಸ್ತಿ ಇದು ಇದಾಗ್ತಾ ಇಲ್ಲ. ಒಂದಿರೋದು 2 ಆಗ್ತಾ ಇದೆ, ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 1 + 1 2 ಆಗಿದೆ. 3 ಹೆಂಗ್ ಆಗ್ತಾ ಇದೆ ನೋಡಿ, ಈ 3 ಅಂತಕ್ಕಂಥದ್ದು ಸ್ನೇಹಿತರೆ, 3 ಅಂತಕ್ಕಂಥದ್ದು 1 + 2 ಆಗಿದೆ. ಅಂದ್ರೆ ಇದೆರಡು ಕೂಡಿ 3 ಆಗಿದೆ. ನೆಕ್ಸ್ಟ್ 6 ಹೆಂಗಾಗಿದೆ? 6 ನೋಡಿ, ಆ ಹಿಂದೆ 3 ನಂಬರ್ ಕೂಡಿದೆ. ಇದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೀರೀಸ್. 1 2 3 ಈ 3 ನಂಬರ್ ಕೂಡಿ ಏನಾಗಿದೆ ಸರ್? 6 ಆಗಿದೆ. ನೆಕ್ಸ್ಟ್ 12 ಏನಾಗಿದೆ ನೋಡಿ, 12 ಕೂಡ ಆ ಲಾಸ್ಟ್ 4 ನಂಬರ್ ಕೂಡಿದೆ, ಅಂದ್ರೆ 1 + 2 + 3 + 6. ಸೊ ನೆಕ್ಸ್ಟ್ ಏನಾಗಿರುತ್ತೆ ಸರ್? ಇದಿಷ್ಟನ್ನು ಕೂಡಿದಾಗ ಏನ್ ಬರುತ್ತೆ? ಅದು ಏನ್ ಬರುತ್ತೆ ಸರ್? 24 ಬರುತ್ತೆ. ನೋಡಿ, 12 ಇದೆ, 6 ಇದೆ, 18, 2 23, 1 24. ಸೊ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ನೆಕ್ಸ್ಟ್ ಏನ್ ಬರಬೇಕು ಅಂತ? ಎಲ್ಲಾನು ಕೂಡಬೇಕು, ಅಂದ್ರೆ 1 + 2 + 3 + 6 + 12 ಕೂಡಿದ್ರೆ ನಮಗೆ ಬರುತ್ತೆ 24. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. ಕರ್ನಾಟಕದ ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಈಸಿ. ಬೆಂಗಳೂರು ನಗರ ಕಟ್ಟಿದವರು ಕೆಂಪೇಗೌಡರು. ಎಲ್ಲಿದೆ? ಕೆಂಪೇಗೌಡ. ಓಕೆ. ಗೊಮ್ಮಟೇಶ್ವರ ಪ್ರತಿಮೆ ಇರ್ತಕ್ಕಂಥದ್ದು ಶ್ರವಣಬೆಳಗೊಳ, ಹಾಸನ ಜಿಲ್ಲೆ ಶ್ರವಣಬೆಳಗೊಳ. ಕನ್ನಡದ ವರಕವಿ ಯಾರು ಸರ್? ದ ರಾ ಬೇಂದ್ರೆ. ಓಕೆ, ನೆಕ್ಸ್ಟ್ ಬನ್ನಿ. ಯಾವ ಪಟ್ಟಣವನ್ನು ಕರ್ನಾಟಕದ ರೇಷ್ಮೆ ಪಟ್ಟಣ ಅಂತೀವಿ? ಚನ್ನಪಟ್ಟಣ ಅಲ್ಲ, ರಾಮನಗರ. ಚನ್ನಪಟ್ಟಣ ಹಾಕಿದ್ರೆ ತಪ್ಪಾಗುತ್ತೆ. ರಾಮನಗರ. ಚನ್ನಪಟ್ಟಣ ಗೊಂಬೆಗಳ ನಾಡು ಅಲ್ವಾ? ನಾವು ಅದನ್ನು ಕೊಟ್ಟಿದ್ದಾನೆ ಕ್ವಶನ್, ಅದು ಕೊಟ್ಟಿದ್ದಾನೆ ಕರೆಕ್ಟ್. ಯಾವ ರಾಜವಂಶವು ಪಟ್ಟದಕಲ್ಲಿನಲ್ಲಿ ಸ್ಮಾರಕ ಸಮೂಹ ನಿರ್ಮಿಸಿತು? ಚಾಲುಕ್ಯರು ಅಲ್ವಾ? ಪಟ್ಟದಕಲ್ಲು, ಐಹೊಳೆ ಎಲ್ಲ ಯಾರು ಮಾಡಿದ್ರು? ಚಾಲುಕ್ಯರು ಮಾಡಿದ್ರು. ಸ್ವಚ್ಛ ಭಾರತ ಅಭಿಯಾನ ಯಾವಾಗ ಪ್ರಾರಂಭ ಆಯಿತು? ಅಕ್ಟೋಬರ್ 2, 2024. ಗಾಂಧಿ ಜಯಂತಿ ದಿನ 2014ರಲ್ಲಿ ಅಕ್ಟೋಬರ್ 2 ಘೋಷಣೆ ಮಾಡ್ತಾರೆ ಪ್ರಧಾನಮಂತ್ರಿ ಮೋದಿ ಅವರು. ಫಸ್ಟ್ ಟೈಮ್ ಅವರು PM ಆದಾಗ. ಯಾವ ನದಿ ಜೋಗ್ ಜಲಪಾತವನ್ನು ರೂಪಿಸಿದೆ? ಶರಾವತಿ. ಅಟೆಂಡರ್ ಪೋಸ್ಟ್ ಸ್ನೇಹಿತರೆ, ಅದಕ್ಕೆ ಫುಲ್ ಈಸಿ ಇದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಅಂದ್ರೆ ಇಸ್ರೋದ್ ಎಲ್ಲಿದೆ ಸರ್? ಹೆಡ್ ಆಫೀಸ್ ಅಂತ ಕೇಳಿದ್ದಾನೆ. ಎಲ್ಲಿದೆ ಸರ್? ಬೆಂಗಳೂರಲ್ಲಿರೋದು. ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಭಾರತೀಯ ಕೇಂದ್ರ ಬ್ಯಾಂಕಿನ ಮುಖ್ಯ ಕಚೇರಿ ಎಲ್ಲಿದೆ? RBI ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ದಾನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮುಂಬೈಲಿ ಇರ್ತಕ್ಕಂಥದ್ದು. ಡ್ಯಾಶ್ ನಲ್ಲಿ ಸ್ಥಾಪಿಸಲಾದ DCC ಬ್ಯಾಂಕ್ ಕರ್ನಾಟಕದಲ್ಲಿ ಮೊದಲನೆಯದು? ಬೆಂಗಳೂರು, ಮೈಸೂರು, ತುಮಕೂರು, ಧಾರವಾಡ. ಕರ್ನಾಟಕ ರಾಜ್ಯದ ರಾಜಧಾನಿ ನೋಡಿ. ಎಂತ ಕ್ವಶನ್, ಇಂಥ ಕ್ವಶನ್ ಚಿಕ್ಕ ಮಕ್ಕಳು ಕೇಳ್ತಾರೆ, ಅಟೆಂಡರ್ ಕೊಟ್ಟಿದ್ದಾರೆ, ಈಸಿ ಇದೆ. ಓಕೆ, ಉದಾರ ಎಂಬುದಕ್ಕೆ ವಿರುದ್ಧ ಪದ ಏನು? ಉದಾರವಾಗಿ ಕೊಡ್ತಾನೆ ಅವನು, ಅಂದ್ರೆ ಜಿಪುಣ. ವಿರುದ್ಧ ಪದ ಏನು ಸರ್? ದುರಾಸೆ ಅಲ್ಲ, ಜಿಪುಣ. ಓಕೆ, ಇಲ್ಲಿ ಲಿಬರಲ್ ಅಂತಿದೆ. ಉದಾರ ತತ್ವ ಅಂದ್ರೆ ಲಿಬರಲ್ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೇಳಿಲ್ಲ, ವಿರುದ್ಧ ಪದ ಕೇಳಿರೋದು. ಓಕೆ, ಅಪೋಸಿಟ್ ವರ್ಡ್ ಕೇಳಿರೋದು. ಕೆಳಗಿನೊಳಗೆ ಯಾವುದು ಇಂಗ್ಲಿಷ್ ಭಾಷೆಗಳಲ್ಲಿ ಸ್ವರವಲ್ಲ? ಸ್ವರವಲ್ಲ ಅಂದ್ರೆ ಏನರ್ಥ? ಯಾವುದು ವ್ಯಂಜನ ಅಂತ ಕೇಳಿದ್ದಾನೆ. ವ್ಯಂಜನ ಅಂದ್ರೇನು? ವ್ಯಂಜನ ಯಾವುದು ಅಂದ್ರೆ AEIO ಓವಲ್ಸ್. AEI OU ಓವಲ್ಸ್ ಕೇಳಿದ್ದಾನೆ. ಸ್ವರವಲ್ಲ ಅಂತ. ಕಾನ್ಸೋನೆಂಟ್ ಕೇಳಿಲ್ಲ, ಸ್ವರವಲ್ಲ. ಕಾನ್ಸೋನೆಂಟ್ ಅಲ್ಲದೆ ಇರೋದಂದ್ರೆ ಓವಲ್. ಎ ಇದೆ, ಇ ಇಲ್ಲ, ಇ ಇದೆ, ಐ ಇದೆ, ಓ ಇದೆ. ಸೊ ಯಾವ್ದು ಇಲ್ಲ ಸರ್ ಇಲ್ಲಿ? 6. ಇದು ಕಾನ್ಸೋನೆಂಟ್, ಇದು ಸ್ವರವಲ್ಲ. ಅರ್ಥ ಆಗ್ತಿದೆಯಲ್ಲ? ಸ್ವರವಲ್ಲ ಅಂದ್ರೆ ಯಾವುದು? ವ್ಯಂಜನ. ಇಲ್ಲೇ ಇದೆಯಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಸಾರಿ ಓವಲ್ಸ್ ಅಲ್ಲ ಯಾವುದು ಅಂತ ಕೇಳಿರೋದು ಇಲ್ಲಿ. ಓವಲ್ಸ್. ಓಕೆ, ಸ್ವರವಲ್ಲ ಅಲ್ಲ, ವ್ಯಂಜನ ಅಲ್ಲ, ಓವಲ್ಸ್ ಅಲ್ಲ ಯಾವುದು ಅಂತ ಕೇಳಿರೋದು. ಸೊ ಓವಲ್ಸ್ ಅಂದ್ರೆ AEIOU. ಸೊ ಹಾಗಾಗಿ R ಇಸ್ ದ ರೈಟ್ ಆನ್ಸರ್. ಫೈನ್. ಓಕೆ, ವಿಶ್ವದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಭಾರತದ ಯಾವುದು ಸರ್ ಹೇಳ್ತೀರಾ? ಮೌಂಟ್ ಎವರೆಸ್ಟ್ ಇರೋದು ಭಾರತದಲ್ಲ. ಭಾರತದ ಯಾವುದು? ಮೌಂಟ್ ಕೆ. ಇದು ಭಾರತದ್ದು, ಗಾಡ್ವಿನ್ ಆಸ್ಟಿನ್. ಓಕೆ, ಭಾರತದ ಕರೆನ್ಸಿಯ ಯಾವುದು? ರೂಪಾಯಿ. ಡಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಬನ್ನಿ. 2011ರ ಜನಗಣತಿ ಪ್ರಕಾರ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆ ಯಾವುದು? ಸೊ ದೊಡ್ಡ ಜಿಲ್ಲೆ ಯಾವ್ದು ಸರ್? ಬೆಳಗಾವಿ, ಬೆಳಗಾವ್. ಚಿಕ್ಕ ಜಿಲ್ಲೆ ಯಾವ್ದು ಹೇಳಿ? ಫಟಾಫಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ಬೆಂಗಳೂರು ನಗರ ಅರ್ಬನ್. ಓಕೆ, ಚಿಕ್ಕ ಜಿಲ್ಲೆ ಅಂದ್ರೆ ಚಿಕ್ಕ ಜಿಲ್ಲೆ ಅದು. ದೊಡ್ಡದು ಬೆಳಗಾವಿ. ಯಾವುದೇ ಸಂಖ್ಯೆ 0ಇಂದ ಭಾಗಿಸಿದ್ರೆ ನಂತರ ಅದನ್ನ ಅನಂತ ಅಂತ ಕರಿತೀವಿ, ಅಂದ್ರೆ ಇನ್ಫೈನೈಟ್. ಈಗ 2ನ 0ಇಂದ ಭಾಗಿಸಿ, 3ನ 0ಇಂದ ಭಾಗಿಸಿದ್ರೆ ಅದನ್ನ ಇನ್ಫೈನೈಟ್ ಅಂತ ಕರಿತೀವಿ, ಅನಂತ. ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾದ್ರು? ನಮ್ಮ ರಾಜ್ಯದ ರಾಜ್ಯಪಾಲರು ಮೊದಲ ರಾಜ್ಯಪಾಲ ಯಾರು? ಮೈಸೂರು ಸ್ವತಂತ್ರ ಬಂದ ನಂತರ ಜಯಚಾಮರಾಜೇಂದ್ರ ಒಡೆಯರ್. ಅದಾದ್ಮೇಲೆ ಇವರು ಮದರಾಸ್ಗೂ ಆಗಿರ್ತಾರೆ, ಮದರಾಸು ಅಥವಾ ತಮಿಳುನಾಡಿನ ರಾಜ್ಯಪಾಲರು ಕೂಡ ಆಗಿದ್ರು ಇವರು. ಫಸ್ಟ್ ಕರ್ನಾಟಕದಾಗಿದ್ರು, ಆಮೇಲೆ ತಮಿಳುನಾಡು. ಮೊದಲು ಅವಾಗ ಮೈಸೂರು ಜಿಲ್ಲೆ ಇತ್ತು, 1950 ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಡ್ಯಾಶ್ ಜಿಲ್ಲೆಯನ್ನು ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರಿತೀವಿ. ಯಾವ್ದು ಸರ್ ಅದು? ದಕ್ಷಿಣ ಕನ್ನಡ. ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರಿತೀವಿ. ಯಾವ ನಗರವನ್ನು ಕುಂದಾನಗರಿ ಅಂತ ಕರಿತೀವಿ? ಕುಂದಾ ಸ್ವೀಟ್ ಎಲ್ಲಿ ಬರೋದು ಸರ್? ಬೆಳಗಾವಿ. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಗುರು. ಕಂಪ್ಯೂಟರ್ಗಳು ಡ್ಯಾಶ್ ಭಾಷೆಯನ್ನು ಮಾತ್ರ ಅರ್ಥ ಮಾಡ್ಕೊಳ್ತವೆ, ಕೋಡ್ ಅಲ್ಲ, ಬೈನರಿ. ಓಕೆ, ಮೆಷಿನರಿ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿಲ್ಲ ಇಲ್ಲಿ, ಬೈನರಿ ಕೊಟ್ಟಿದ್ನ. ಹೌದು, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಬೈನರಿ ಡೆಸಿಮಲ್ಸ್. ಓಕೆ, ಬೈನರಿ ನಂಬರ್ಸ್, ಡೆಸಿಮಲ್ಸ್ ಅಲ್ಲ. ಭಾರತದ ರಾಜಧಾನಿ ಯಾವುದು? ನವದೆಹಲಿ. ನೋಡಿ, ಇಂಥ ಈಸಿ ಕ್ವಶನ್ಸ್. ಕರ್ನಾಟಕ ರಾಜ್ಯವು ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ? ಎಷ್ಟು ಸರ್ ಇವಾಗ? ವಿಜಯಪುರ ಮತ್ತೆ ಬಳ್ಳಾರಿ ಆದ್ಮೇಲೆ 31 ಜಿಲ್ಲೆ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ತ್ರಿಕೋನವು ಡ್ಯಾಶ್ ಬದಿಯನ್ನು ಹೊಂದಿದೆ. ತ್ರಿಭುಜ ಅಥವಾ ತ್ರಿಕೋನ ಎಷ್ಟಿರುತ್ತೆ ಸರ್? ತ್ರಿಕೋನ 1, 2, 3. ನೋಡಿ, ಹಾಗೆ ಸಮೀಕರಣದ ಫಲಿತಾಂಶ ಏನು ಅಂದ್ರೆ ಈಗ ಒಂದು ಈಕ್ವೇಶನ್ ಏನಾಗುತ್ತೆ ಅಂತ ಇಲ್ಲಿ ನೋಡಿ. ಫಸ್ಟ್ ನೀವು ಅರ್ಥ ಬೋರ್ಡಮೋಸ್ ರೂಲ್ಸ್ ಗೊತ್ತಿರಬೇಕು ನಿಮ್ಗೆ. ಬೋರ್ಡಮೋಸ್ ರೂಲ್ ಅಂದ್ರೆ ಏನು ಸರ್? ಬೋರ್ಡಮೋಸ್ ಅಂದ್ರೆ ಬೋರ್ಡಮೋಸ್ ರೂಲ್ ಗೊತ್ತಿರಬೇಕು ನಿಮ್ಗೆ. ಬೋರ್ಡಮೋಸ್ ರೂಲ್ ಏನದು? ಫಸ್ಟ್ ಬ್ರಾಕೆಟ್, ಆಮೇಲೆ ಆಫ್, ಆಮೇಲೆ ಡಿವಿಷನ್, ಆಮೇಲೆ ವಾರ್ಡ್ ಮಾಸ್ ಅಲ್ವಾ, MAS, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಫಸ್ಟ್ ಡಿವಿಷನ್ ಆಗ್ಬೇಕು ಅಂದ್ರೆ 25 1 25 1, ಆಮೇಲೆ ಅಡಿಷನ್ ಅಂದ್ರೆ 25 + 1 ಅಂದ್ರೆ 26. ಓಕೆ, ವಾರ್ಡ್ ಮಾಸ್ ರೂಲ್ ಗೊತ್ತಿರಬೇಕು. ಇದರ ವಿಸ್ತೃತ ರೂಪವೇನು ಅಂದ್ರೆ 8452, 8000 + 400 + 50 + 2. ಓಕೆ, ಸೊ ಎ ಇಸ್ ದ ರೈಟ್ ಆನ್ಸರ್. ನಾನು ಇವಾಗ ಮಾಡ್ತಾ ಇರೋದು ಯಾವುದು ಸರ್? ಎ ಕ್ವಶನ್ ಸೀರೀಸ್, ಅಟೆಂಡರ್ದು ಸೀರೀಸ್ ಎ ಮಾಡ್ತಾ ಇರೋದು. ಕನ್ನಡ ಧ್ವಜದಲ್ಲಿರುವ ಬಣ್ಣಗಳು 2 ಬಣ್ಣ. ಯಾವ್ದು ಅದು? ಹಳದಿ ಮತ್ತು ಕೆಂಪು, ಆಪ್ಷನ್ ಬಿ. ಕರ್ನಾಟಕ ಅತಿ ದೊಡ್ಡ ನಗರ ಯಾವುದು? ಸೂಪರ್ ಕ್ವಶನ್. ದೊಡ್ಡ ನಗರ ಬೆಳಗಾವ್ ಅಲ್ಲ. ನಗರ, ಜಿಲ್ಲೆ ಕೇಳಿಲ್ಲ. ಜಿಲ್ಲೆ ಆಲ್ರೆಡಿ ಕೇಳಿದ್ದ ಕ್ವಶನ್. ನಗರ ಕೇಳ್ತಾ ಇದ್ದಾನೆ, ಬೆಂಗಳೂರು. ನೆಕ್ಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಬೆಂಗಳೂರು, ಫಸ್ಟ್ ಇರೋದು ಬೆಂಗಳೂರು. ನೆಕ್ಸ್ಟ್ ಯಾವ್ದು ಸರ್? ನೆಕ್ಸ್ಟ್ ಹುಬ್ಳಿ ಧಾರವಾಡ, ಅವಳಿ ನಗರ, ಹುಬ್ಳಿ ಧಾರವಾಡ. ಅದು ನೆಕ್ಸ್ಟ್ ಯಾವ್ದು ಸರ್? ಮೈಸೂರು. ಅದು ನೆಕ್ಸ್ಟ್ ಯಾವ್ದು ಸರ್? ಕಲಬುರಗಿ. ಓಕೆ, ಕಲಬುರಗಿ. ಅದು ನೆಕ್ಸ್ಟ್ ಯಾವ್ದು ಸರ್? ಮ್ಯಾಂಗ್ಳೂರು. ಬನ್ನಿ ನೆಕ್ಸ್ಟ್ ಬನ್ನಿ. ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧಿ, MK ಗಾಂಧಿ. ಕದಂಬ ಲಿಪಿಯ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ, ಕನ್ನಡ ಭಾಷಾ ಶಾಸನ ಹಲ್ಮಿಡಿ ಶಾಸನ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಸ್ಥಾಪನೆ ಮಾಡಿದ್ದು ಎಲ್ಲಿ ಸರ್? ಭದ್ರಾವತಿ, 1923. ಓಕೆ, ಯಾರು? ವಿಶ್ವೇಶ್ವರಯ್ಯ ಅವರು. ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೀತವೆ? ಆಗುಂಬೆ. ನೆಕ್ಸ್ಟ್ ಬನ್ನಿ. ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧ? ಈಗ ತಾನೇ ಹೇಳಿದೆ, ಗೊಂಬೆ, ಮರದ ಆಟಿಕೆಗಳು, ವುಡನ್ ಟಾಯ್ಸ್. ಕರ್ನಾಟಕದಲ್ಲಿ ರಿಸರ್ವ್ ಬ್ಯಾಂಕ್ ನ ಮುದ್ರಣ ಮಾಡುವ ಘಟಕ ಎಲ್ಲಿದೆ? ರಿಸರ್ವ್ ಬ್ಯಾಂಕ್ ನ ಪ್ರಿಂಟಿಂಗ್ ಪ್ರೆಸ್, ನೋಟು ಮೈಸೂರಲ್ಲಿ ಇರ್ತಕ್ಕಂಥದ್ದು. ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ ನೋಡಿ, ಅತಿ ದೊಡ್ಡ ಅಂಗ ಯಾವುದು ಸರ್? ಲಿವರ್, ಲಿವರ್, ಲಿವರ್. ಇದು ಇಂಟರ್ನಲ್. ಎಕ್ಸ್ಟರ್ನಲ್ ಕೇಳ್ತಾರೆ ಒಂದ್ಸಲ, ಇಂಟರ್ನಲ್. ಅತಿ ದೊಡ್ಡ ಅಂಗ. ಎಕ್ಸ್ಟರ್ನಲ್ ಕೇಳಿದ್ರೆ ಸ್ಕಿನ್, ಚರ್ಮ. ಓಕೆ, ಅತಿ ಚಿಕ್ಕದ್ ಕೇಳ್ದ, ಅತಿ ಚಿಕ್ಕದ್ ಯಾವುದು ಸರ್? ಪೀನಿಯಲ್ ಗ್ಲ್ಯಾಂಡ್ ಅಂತ ಬರುತ್ತೆ. ಪೀನಿಯಲ್ ಗ್ಲ್ಯಾಂಡ್, ಗ್ರಂಥಿ ಎಲ್ಲಿ ಬರುತ್ತೆ ಸರ್? ಮೆದುಳಲ್ಲಿ ಬರುತ್ತೆ, ಮೆದುಳಲ್ಲಿ ಬರುತ್ತೆ. ಇದು ಚಿಕ್ಕ ಅಂಗ, ಇದು ಗೊತ್ತಿರಬೇಕು. ಹಾಗೆ ದೊಡ್ಡ ಮೂಳೆ, ಚಿಕ್ಕ ಮೂಳೆನೂ ಕೇಳ್ತಾನೆ. ನಾವೆಲ್ಲ ನಾವು ಮಾಡಿದೀವಿ, ನಾವು ಸೈನ್ಸ್ ಒಂದು ಪ್ರಶ್ನೋತ್ತರ ಸೀರೀಸ್ ಅಲ್ಲಿ. ಯಾವ್ದು ಹೇಳಿ? ಚಿಕ್ಕ ಮೂಳೆ ಯಾವುದು, ದೊಡ್ಡ ಮೂಳೆ ಯಾವುದು? ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೋಮ್ ವರ್ಕ್ ನಿಮ್ಗೆ. ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ? 365 ದಿನ. ಅಧಿಕ ವರ್ಷದಲ್ಲಿ 300 ಎಷ್ಟಿರುತ್ತೆ? ಅಧಿಕ ವರ್ಷದಲ್ಲಿ ಫಟಾಫಟ್ ಅಂತ ಹೇಳಿ.
ಯಾವ ಪ್ರಾಣಿನ ಮರುಭೂಮಿ ಹಡಗು ಅಂತೀವಿ? ಒಂಟೆ. ಮಳೆಬಿಲ್ಲು ರೈನ್ಬೋ ಎಷ್ಟು ಬಣ್ಣಗಳಿರ್ತವೆ? 7 ಬಣ್ಣ. ಚತುರ್ಭುಜವು ಎಷ್ಟು ಬದಿಗಳನ್ನು, ಚತುರ್ ಅಂದ್ರೆ 4 ಬದಿಗಳನ್ನು ಹೊಂದಿರ್ತದೆ. ಚತುರ್ಭುಜ ಅಲ್ವಾ ಸರ್? ಸ್ಕ್ವೇರ್. ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಿ 4. ಕರ್ನಾಟಕದ ಯಾವ ಜಿಲ್ಲೆ ಭಾರತೀಯ ಫೀಲ್ಡ್ ಹಾಕಿಗೆ ಪ್ರಮುಖ ಕೊಡುಗೆ ನೀಡಿದೆ? ಭಾರತೀಯ ಫೀಲ್ಡ್ ಹಾಕಿಗೆ ಕೊಡಗು. ಹಾಕಿ ಅಂದ ತಕ್ಷಣ ಕೊಡಗಲ್ಲಿ. ಹಂಪಿ ಸ್ಮಾರಕ ಯಾವ ಜಿಲ್ಲೆ? ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಳ್ಳಾರಿ ಅಂತ ಕೊಟ್ಟಿರೋ ಕನ್ಫ್ಯೂಸ್ ಆಗ್ಬಿಡ್ತಿದ್ರಿ. ವಿಜಯನಗರದಲ್ಲಿ ಬರುತ್ತೆ ಇವಾಗ. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಭಾರತದ ಉಪರಾಷ್ಟ್ರಪತಿ ಆಗಿದ್ರು? ಯಾರು ಸರ್? ಪಿ.ಡಿ. ಜತ್ತಿ. ನೋಡಿ, ವಿ ಗಿರಿನೂ ಆಗಿದ್ರು, ಬಟ್ ಇವರು ಒಡಿಸ್ಸಾದವರು. ಇವರು ಒಡಿಸ್ಸಾ ರಾಜ್ಯದವರು. ದೇವೇಗೌಡರಂತೂ ಆಗಿಲ್ಲ, ರಾಮಕೃಷ್ಣ ಹೆಗಡೆ ಅಂತೂ ಉಪರಾಷ್ಟ್ರಪತಿ ಆಗಿಲ್ಲ. ಬಿ.ಡಿ. ಜತ್ತಿ ಆಗಿದ್ರು, ಇವರು ಕರ್ನಾಟಕದವರು. ಓಕೆ. KRS ನ ಪೂರ್ಣ ರೂಪ ಕೃಷ್ಣರಾಜ ಸಾಗರ. KRS ಫುಲ್ ಫಾರ್ಮ್. ಕರ್ನಾಟಕ ರಾಜ್ಯ ಮರ ಯಾವುದು? ಶ್ರೀಗಂಧ ಮರ. ನೋಡಿ, 100 ಕ್ವಶನ್ ಮುಗೀತು. GK ಕನ್ನಡ ಎಷ್ಟು ಬೇಗ ಮುಗಿಸಿದ್ವಿ. ಇಲ್ಲಿ 100ಕ್ಕೆ ಆಲ್ಮೋಸ್ಟ್ 100 ತೆಗಿಬಹುದು. ಇಲ್ಲ ಅಂದ್ರೆ 90+ ಅಂತ ತುಂಬಾ ಜನ ತೆಗ್ದಿರ್ತಾರೆ, ಈಸಿ ಇದೆ. ಅಥವಾ 80 to 90 ತುಂಬಾ ಜನ ತೆಗ್ದಿರ್ತಾರೆ. ಓಕೆ, ಅಷ್ಟು ಈಸಿ ಪೇಪರ್ ಇದೆ. ಅಟೆಂಡರ್ ಇದು ಸೀರೀಸ್ ಎ ಪ್ರಶ್ನೆ ಪತ್ರಿಕೆ ಮಾಡಿರೋದು ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ನಮ್ಮ ಪುನೀತ್ ಫೋರಂ ಅಂತ ಸರ್ಚ್ ಮಾಡೋ ಸಿಗುತ್ತೆ. ಹಾಗೆ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ನಿಮಗೆ. KMF ಮತ್ತೆ DCC ಬ್ಯಾಂಕ್ಸ್ ಗೆ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ. ಸೊ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಿ, ಎಲ್ಲ ಇದೆ. ಸೊ ಅಲ್ಲಿ ನೋಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.